ಕೋಲಾರದಲ್ಲಿ ನಿನ್ನೆ ಪ್ರಚಾರಕ್ಕೆ ಚಾಲನೆ ನೀಡಿದ್ರು ಸಿಎಂ. ಆದ್ರೆ ಮುನಿಯಪ್ಪ ಅವರು ಮಾತ್ರ ಭಾಗಿಯಾಗಿಲ್ಲ. ಅದರ ಜೊತೆಗೆ ಈಗ ನನ್ನನ್ನು ಯಾರು ಕರ್ದೇ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ನನಗೆ ಅದು ಗೊತ್ತಿಲ್ಲ. ನನಗೆ ನಾವೆಲ್ಲರೂ ಹೋಗ್ಬೇಕಾಗಿತ್ತು. ನನಗೆ ಸ್ವಲ್ಪ ಆರಾಮ ಇರಲಿಲ್ಲ ಅಂತ ಹೇಳಿ ನಾನು ಹೋಗ್ಲಿಲ್ಲ. ನಾವೆಲ್ಲ ಹೋಗ್ಬೇಕಾಗಿತ್ತು. ಮುನಿಯಪ್ಪನವರು ಬರಬೇಕಾಗಿತ್ತು. ಯಾವ ಕಾರಣಕ್ಕೆ ಅವರು ಹೋಗಿಲ್ವೋ ಗೊತ್ತಿಲ್ಲ. ನನಗೆ ಕರ್ದಿಲ್ಲ ನನ್ನನ್ನು ಅಂತ ಹೇಳಿ ಆರೋಪ ಗೊತ್ತಿಲ್ಲ. ಕರೀತಾರೆ. ಒಬ್ಬ ಕ್ಯಾಂಡಿಡೇಟ್ ಆದವ್ರು ಎಲ್ಲರನ್ನೂ ಕರಿಬೇಕು. ಅವರೇ ಹೇಳಿದ್ದಾರೆ ಸರ್. ಕರೀತಾರೆ. ನೆಕ್ಸ್ಟ್ ಟೈಮ್ ಕರೀತಾರೆ. ರಾಜ್ಯದ ಹಿರಿಯ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರಾ ಸರ್? ಕಡೆಗಣಿಸೋದಿಲ್ಲ. ಅವರು ಕೂಡ ಟಿಕೆಟಿನ ಅವರ ಅಳಿಯನಿಗೆ ಕೇಳಿದ್ರು. ಅವರಿಗೆ ಕೊಡೋದಕ್ಕೆ ಆಗಲಿಲ್ಲ. ಸ್ವಾಭಾವಿಕವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಇರ್ತದೆ. ಅದನ್ನ ಮುಂದಿನ ಒಂದು 2-3 ದಿನದಲ್ಲಿ ಸರಿ ಮಾಡ್ಕೊಂಡು ಕರ್ಕೊಂಡು. ಅಲ್ಲ ಸರ್, ಒಬ್ಬ ಹಿರಿಯ ನಾಯಕರು ಆಯಾ ಜಿಲ್ಲಾ ಸಂಬಂಧಪಟ್ಟಂತ ಜಿಲ್ಲಾ ಮಂತ್ರಿಗಳು ಹೊಣೆಗಾರಿಕೆ ಇದೆ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನಿಟ್ಟಿನಲ್ಲಿ ಹೋಗದೆ ಇರೋದು ಕೂಡ ಇಲ್ಲೊಂದ್ ಕಡೆ ಭಿನ್ನ ಮತ ಮತ್ತೆ ಪಕ್ಷದ ಮೇಲೆ ಪರಿಣಾಮ ಏನಾಗೋದಿಲ್ಲ. ಹೋಗ್ತಾರೆ ಅವರು, ಖಂಡಿತವಾಗಿ ಹೋಗ್ತಾರೆ. ಅವರು ಜಿಲ್ಲಾ ಮಂತ್ರಿಗಳು ಈಗಾಗಲೇ ಅವ್ರಿಗೆ ಕರ್ಕೊಂಡು ಹೋಗ್ತಾರೆ. ಏನ್ ತೊಂದ್ರೆ. ರಾಜ್ಯಭಾರ ಮಾಡ್ತಾ ಎಲ್ಲ ಸಣ್ಣ ಪುಟ್ಟ ಡಿಫರೆನ್ಸಸ್ ಇದ್ದೇ ಇರುತ್ತೆ ಪ್ರತಿ ಚುನಾವಣೆಯಲ್ಲಿ. ಅದನ್ನ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಸರ್, ಈಗ ರಾಜ್ಯಭಾರ ಮಾಡ್ತಾ ಇದ್ದಾರೆ. ಅವ್ರು ಗೆಲ್ಲಿಸ್ಕೊಂಡ್ ಬರ್ಲಿ. ಕಾಂಗ್ರೆಸ್ ಅನ್ನ ಇಂದಿನ ಎಲೆಕ್ಷನ್ ಅಲ್ಲಿ ಸೋಲಿಸಿದವರನ್ನೇ ಮುಂದೆ ಬಿಟ್ಟು ಈಗ ಚುನಾವಣೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಕಡೆಗಾಣಿಸ್ತಾ ಇದ್ದಾರೆ ಅಂತ ಹೇಳಿ ಮುನಿಯಪ್ಪ ಅವರು ಇವತ್ತಿನ ಪ್ರೆಸೆಂಟ್ ಡೇ ಪೊಲಿಟಿಕಲ್ ಸಿನಾರಿಯೋದಲ್ಲಿ ಅದೆಲ್ಲ ಅಪ್ರಸ್ತುತ. ನಮ್ಮ ಪಕ್ಷದವರು ಆ ಪಕ್ಷಕ್ಕೆ ಹೋಗಿ ನಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. ಅವ್ರ ಪಕ್ಷದವರು ನಮ್ಮ ಪಕ್ಷಕ್ಕೆ ಬಂದು ಈಗ ನಮ್ಮ ವಿರುದ್ಧ ಮಾಡಿದವರೇ ನಮ್ಮ ಪಕ್ಷಕ್ಕೆ ಈಗ ಸೇರಿಕೊಂಡು ಕ್ಯಾನ್ವಸ್ ಮಾಡ್ತಾರೆ. ಇದೆಲ್ಲ ಈ ಚುನಾವಣೆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಹೇಗೆ ಅದನ್ನು ವಿಶ್ಲೇಷಣೆ ಮಾಡಬೇಕು ಗೊತ್ತಿಲ್ಲ. ಆದರೆ ಇದು ನಡೀತಾನೆ ಇದೆ. ಬೇರೆ ಬೇರೆ ಪಕ್ಷಕ್ಕೆ ಬದಲಾವಣೆ ಆಗೋದು. ಇವರು ಇವತ್ತು ವಿರುದ್ಧ ಮಾಡಿರೋರು ನಾರು ಪರ ಮಾಡ್ತಾರೆ, ನಾಳೆ ಪರ ಮಾಡಿದವರು ವಿರುದ್ಧ ಮಾಡ್ತಾರೆ. ಇದೆಲ್ಲ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೋಗ್ತಾ ಇತ್ತು ಇದನ್ನೇ ಕೂಡ ನಾವು ಭಾಳ ಕ್ರಿಟಿಕಲ್ ಆಗಿ ನೋಡಬೇಕಾಗುತ್ತೆ.